ನಾವಲ್ಲಿ ಲೈಟ್ ಹೌಸ್ಗೆ ಹೋಗೋಣ ಬನ್ನಿ. ವ್ಯೂ ನೋಡಿ ಗೈಸ್, ಮಸ್ತ್ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ ಜಾಗ. ಸೊ ಇದು ಬೀಚು, ಇಲ್ಲೇನಷ್ಟು ಫಾರಿನರ್ಸ್ ಇಲ್ಲ. ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್. ಇವತ್ತು ಡೇ 3 ವರ್ಕಾಳದು. ಸೊ ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸಸ್ ಬಂದು ಅಜೆಂಗೋ ಫೋರ್ಟ್, ಜನಾರ್ದನ್ ಸ್ವಾಮಿ ಟೆಂಪಲ್ ಮತ್ತು ವರ್ಕಾಳ ಬೀಚ್, ಕ್ಲಿಫ್ ಎಲ್ಲ ಕವರ್ ಮಾಡೋಣ ಅಂತಿದ್ದೀವಿ. ನಮ್ಮ ಬೇಬಿ ಇವತ್ತು ಕೂಡ ಆ್ಯಸ್ ಯೂಶ್ವಲ್ ಲೇಟಾಗಿ ರೆಡಿ ಆಗ್ತಾ ಇದ್ದಾಳೆ. ಸೊ ಇವತ್ತಿನ ಡೇ ಆಲ್ಮೋಸ್ಟ್ ನಮಗೆ ಆಫ್ಟರ್ನೂನ್ ಅಷ್ಟೊತ್ತಿಗೆ ಎಲ್ಲ ಕಂಪ್ಲೀಟ್ ಆಗೋಗುತ್ತೆ ಅಂದ್ಕೊತೀವಿ. ಬಿಕಾಸ್ ನಿನ್ನೆನೇ ತುಂಬ ಪ್ಲೇಸಸ್ ಕವರ್ ಮಾಡ್ಕೊಂಡ್ಬಿಟ್ರಿ, ಇವತ್ತೇನು ಅಷ್ಟೊಂದಿಲ್ಲ. ಬಟ್ ಸ್ಟಿಲ್ ನಾವು ಕ್ಲಿಫ್ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡ್ವಿ. ಸೊ ಸ್ಟೇ ಟ್ಯೂನ್ಡ್. ಓಕೆ ಗಾಯ್ಸ್, ಇವಾಗ ಜನಾರ್ದನ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಇವಾಗ ತೋರಿಸ್ತೀವಿ ಏನೇನಿದೆ, ಟೆಂಪಲ್ ಕಲ್ಚರ್ ಹೇಗಿದೆ ಅಂತೆಲ್ಲ. ಈ ಜನಾರ್ದನ ಸ್ವಾಮಿ ದೇವಸ್ಥಾನ 2000 ವರ್ಷ ಹಳೆಯ ದೇವಸ್ಥಾನ. 12ನೇ ಶತಮಾನದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದು. ದೇವಸ್ಥಾನ ಟೈಮಿಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ ಬೆಳಿಗ್ಗೆ 5 ಗಂಟೆಗೆ ಓಪನ್ ಆಗಿ ಮತ್ತೆ ಮಧ್ಯಾಹ್ನ 12 ಗಂಟೆಗೆ ಕ್ಲೋಸ್ ಆಗುತ್ತೆ. ಸಂಜೆ 5 ಗಂಟೆಗೆ ಮತ್ತೆ ಓಪನ್ ಆಗೋದು. ಅದಾದಮೇಲೆ ರಾತ್ರಿ 8 ಗಂಟೆಗೆ ಕ್ಲೋಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾವು ಮೇಯ್ನ್ ಗೂಗಲ್ ಮ್ಯಾಪ್ ನೋಡ್ಕೊಂಡು ಬಂದಿದ್ದಕ್ಕೆ ಡೈರೆಕ್ಟ್ ಎಂಟ್ರಿಗೆ ಈ ಕಡೆ ರೋಡಿಗೆ ಬಂದ್ವಿ. ಸೊ ಕೆಳಗಿಂದ ಬಂದರೆ ನಿಮಗೆ ಅಲ್ಲಿ ಕಲ್ಯಾಣಿ ಎಲ್ಲ ಇದೆ. ಕಲ್ಯಾಣಿ ಮತ್ತು ಆ ಕಡೆ ಫುಲ್ಲು ಟೆಂಪಲ್ಲೇ ಅದು. ಇಟ್ಸ್ ಅ ಹ್ಯೂಜ್ ಟೆಂಪಲ್. ಸೊ ಮುಗೀತು, ಈಗ ಅಜೆಂಗೋ ಫೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ಒಳಗಡೆ ನಮಗೆ ಅಷ್ಟು ವೀಡಿಯೋ ಮಾಡೋದಕ್ಕೆಲ್ಲ ಬಿಟ್ಟಿಲ್ಲ, ಆದರೂ ಆದಷ್ಟು ಗ್ಲಿಮ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ಲೆಟ್ಸ್ ಗೋ ಆ್ಯಂಡ್ ಸಿ ದ ಫೋರ್ಟ್ ಈಗ. ಫೈನಲಿ ಫೋರ್ಟಿಗೆ ರೀಚ್ ಆದ್ವಿ. ಇಲ್ಲಿ ಕಾಣ್ತಾ ಇದೆ ನೋಡಿ ಹಿಂದೆಗಡೆ, ಇದೇ ಫೋರ್ಟು. ಆ ಕಡೆ ಲೈಟ್ ಹೌಸ್ ಕಾಣ್ತಾ ಇದೆ. ಸೊ ಲೈಟ್ ಹೌಸ್ ಮತ್ತು ಫೋರ್ಟ್ ಅಕ್ಕಪಕ್ಕ ಇರೋದ್ರಿಂದ ಒಂದೇ ಶಾಟಲ್ಲಿ ನಿಮಗೆ 2 ಪ್ಲೇಸಸ್ ಕವರ್ ಆಗುತ್ತೆ. ಸೊ ಬನ್ನಿ ಫೋರ್ಟ್ ಒಳಗಡೆ ನೋಡೋಣ ಹೇಗಿದೆ ಅಂತ ಗೊತ್ತಿದ್ದೀನಿ. ಸೊ ಇದು ಫೋರ್ಟ್ ಎಂಟ್ರೆನ್ಸು. ಬಿಸಿಲು ಮಾತ್ರ ಸರಿಯಾಗಿ ಹೊಡಿತಾ ಇದೆ. ಬೆಂಗಳೂರಲ್ಲಿ ಎಷ್ಟು ಚಳಿ ಇದೆಯಲ್ಲ ಅಷ್ಟೇ ಬಿಸಿಲಿದೆ. ಅದು ಡಿಸೆಂಬರ್ ಮಂತಲ್ಲಿ, ಡಿಸೆಂಬರ್ ಫಸ್ಟ್ ವೀಕಲ್ಲಿ ತುಂಬ ಸೆಕೆ ಅಂದರೆ ಅಷ್ಟು ಸೆಕೆ. ಟ್ಯಾನ್ ಆಗಿಬಿಟ್ಟಿದ್ದೀರಿ. ನಾನಂತೂ 2-3 ಕಲರ್ ಇಳ್ದೋಗಿದ್ದೀನಿ ಅಂದ್ಕೊಳ್ಳಿ ಒಟ್ಟಿಗೆ. ಯಾವುದೋ ಒಂದು ಮೇಲೆ ಎಲ್ಲ ಹೋಗ್ಬೋದು. ಸೊ ಪೀಪಲ್ ಆರ್ ಎಂಜಾಯಿಂಗ್ ದೇರ್ ಟೈಮ್.
ಬಿಸಿಲು ಅಲ್ಲೋಡಿ ಗೈಸ್ ಹೆಂಗೆ ಕೂತ್ಕೊಂಡಿದ್ದಾರೆ ಎಲ್ಲರೂ ಹೋಗ್ಬಿಟ್ಟು ಶೆಕೆ ಆಗ್ಬಿಟ್ಟು ತೀರಾ ಬಿಸಿಲಿದೆ ಇಲ್ಲಿ ಮಾತ್ರ. ಇನ್ಸ್ಟಾಗ್ರಾಮ್ ರೀಲ್ ನೋಡಿ ನೋಡಿ ಹಿಂಗೆ ಆಗ್ಬಿಟ್ಟಿರೋದು. ಸೊ ಈ ಫೋರ್ಟ್ಗೂ ಏನು ಎಂಟ್ರಿ ಫೀಸ್ ಏನೂ ಇಲ್ಲ, ಜಸ್ಟ್ ಚೆಕ್ ವಾಕಿನ್ ಅಷ್ಟೇ. ಇದೆಲ್ಲ ವಾಕಿನ್ ಮಾಡಿ ಈ ಥರ ಫೋಟೋಸ್ ತೊಗೋಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲಿ ಮೆಟ್ಲಿದೆ, ಮೇಲೆ ಹೋಗಿ ನೀವು ಫೋಟೋ ಸುತ್ತಿ ನೋಡೋಕ್ಕೆ. ನೋಡಿ ಇಲ್ಲಿ ಮೇಲೆಗಡೆ ಇಷ್ಟು ಸ್ಪೇಸ್, ಇದು ವಾಕ್ ಮಾಡ್ಕೊಳ್ಳೋಕ್ಕೆ ಅಂತ. ಸೊ ಆ ಕಡೆ ಈ ಕಡೆ ಓಡಾಡ್ಬೋದು. ಆ ಕಡೆ ಸಮುದ್ರ ಕಾಣ್ತಿದೆ ನೋಡಿ. ಸೊ ಇದು ನಿಮಗೆ ಮೇಲೆ ನಡೆಯೋಕ್ಕೆ ಅಂತ ಇರೋ ದಾರಿ ಅಥವಾ ಜಾಗ ನೋಡಿ. ವೈಶ್ವಲ್ ಇದ್ದಾಳೆ, ನನ್ನ ಹೆಂಡತಿ ಅಥವಾ ನನ್ನ ಹುಡುಗಿ. ಕಡೆ ಹೋಗೋಕ್ಕೆ ಜಾಗ ತುಂಬ ಕಂಜೆಸ್ಟೆಡ್ ಆಗಿದೆ. ಸೊ ನೋಡ್ತಾ ಇದ್ದೀರಾ, ಇಷ್ಟೇ ಜಾಗ ಇರೋದು. ನೀನ್ ಹಿಂಗಿದ್ರೆ ಆಗಲ್ಲ, ಸಣ್ಣ ಆಗ್ಲೇಬೇಕು. ಯಾರಾದ್ರೂ ಇಲ್ಲಿ ಬರೋರಾದ್ರೆ ಡಯಟ್ ಮಾಡ್ಕೊ ಬನ್ನಿ. ದಿನ ಬೆಳಗ್ಗೆ ಒಂದ್ ಇಡ್ಲಿ, ಮಧ್ಯಾಹ್ನ ಒಂದ್ ಲೋಟ ಹಾಲು, ರಾತ್ರಿ ಒಂದ್ ಚಪಾತಿ. ಇದೆಲ್ಲ ಊಟಕ್ಕೆ ಮುಂಚೆ ತಿನ್ಬೇಕಾ ಊಟ ಆದ್ಮೇಲೆ ತಿನ್ಬೇಕಾ? ಈ ಒಂದು ಜಿಮ್ ಬಾಡಿ ಅವ್ರು ಕೂಡ ಸ್ವಲ್ಪ ಕಷ್ಟನೇ ಆಗುತ್ತೆ ಅನ್ಸುತ್ತೆ. ತುಂಬ ಚಿಕ್ಕ ಜಾಗ ಇರೋದಿಲ್ಲಿ ನೋಡಿ, ಗೊತ್ತಾಗುತ್ತಾ? ಸೊ ಇಲ್ಲಿ ನಿಂತ್ಕೊಂಡ್ರೆ ನಿಮಗೆ ನೋಡಿ, ಇಲ್ಲಿ ಕೆಳಗಡೆಯಿಂದ ಫೋಟೋ ಹೊಡೆದ್ರೆ ಕ್ಲೀನಾಗಿ ಒಂದು ಪಿಕ್ ತಗೋಬೋದು. ಆಗಲೇ ಹೇಳಿದ್ನಲ್ಲ ನೋಡಿ, ಈ ಥರ ನಿಂತ್ಕೊಂಡು ಪೋಸ್ ಬರುತ್ತೆ. ಸೊ ನೋಡ್ಕೊಳ್ಳಿ ಗೈಸ್, ನೀವು ಯಾವುದೇ ಟ್ರಿಪ್ಪಿಗೆ ಹೋದ್ರು ಬಾಯ್ಸದು ಯೂನಿವರ್ಸಲ್ ಫ್ಯಾಕ್ಟು, ನಮ್ಮ ಕೈಯಲ್ಲೇ ಬ್ಯಾಗ್ ಇರುತ್ತೆ, ನಮ್ಮ ಕೈಯಲ್ಲೇ ಕೊಡೆ ಇರುತ್ತೆ. ಇವರು ಮೇಡಮ್ ಆಗಿರ್ತಾರೆ, ನಾವು ಸರ್ವೆಂಟ್ ಆಗಿರ್ತೀವಿ. ಎಲ್ಲ ಗಂಡಂದಿರಿಗೆ ಮದುವೆ ಆಗಬೇಕು ಅನ್ಕೊಂಡಿರೋರಿಗೆ ಮದುವೆ ಆಗಿರೋರಿಗೆ ನೋಡ್ಕೊಬಿಡಿ. ಮದುವೆ ಆಗಬೇಕು ಅಂತ ಇರೋರು ಇವಾಗೆ ಇದನ್ನೆಲ್ಲ ನೋಡಿಕೊಂಡು ಹಂಗೇನಿಲ್ಲ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ? ಲೈಫ್ ಟೈಮ್ ಸರ್ವಿಸ್ ಗ್ಯಾರಂಟಿ ಅಂತ ನೀವೇ ಹೇಳಿ ಮದುವೆ ಆಗೋದು. 3 ಗಂಟೆ ಆಗ್ತೀವಲ್ಲ, ಸೊ 3 ಗಂಟೆಲಿ ನೀವೇ ಅರ್ಥ ಮಾಡ್ಕೋಬೇಕು. ಬನ್ನಿ, ನಿಮಗೆ ಹೊಸ ವ್ಯೂ ತೋರಿಸ್ತೀವಿ. ಸೊ ಫೋರ್ಟ್ ಮೇಲೆ ಬಂದರೆ ಮೆಟ್ಲಾಗಿದ್ದ ತಕ್ಷಣ ನಮಗೆ ಕಾಣೋದು ಸಮುದ್ರ ನೋಡಿ. ಅಲ್ಲಿ ಸೊ ಎಲ್ಲ ಗಿಡ ಕಟಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಆ ಕಡೆಯಿಂದ ಬರೋವಾಗ ಹೋಗಬೇಡಿ ಅಂತಂದರು. ಏನಪ್ಪ ಅಂದರೆ ಇಲ್ಲಿ ಸ್ನೇಕ್ಸು ಅದೆಲ್ಲ ಜಾಸ್ತಿ, ಹಾವುಗಳು ಇರೋದು ಜಾಸ್ತಿ. ಯಾಕಂದರೆ ಸಮುದ್ರ ಹತ್ತಿರದಲ್ಲಿದೆ ಮತ್ತು ಗಿಡ ಅಲ್ವಾ, ಜಾಸ್ತಿ ಗಿಡ ಅಲ್ವಾ, ಹಾಗಾಗಿ. ಸೊ ನೆಕ್ಸ್ಟ್ ನಾವು ಅಲ್ಲಿ ಲೈಟ್ ಹೌಸ್ಗೆ ಹೋಗೋಣ ಬನ್ನಿ. ಇಂದ ವಾಕಬಲ್ ಡಿಸ್ಟೆನ್ಸ್ ಜಸ್ಟ್ ಒಂದು 10 ಸ್ಟೆಪ್ಸ್ ನಡೆದ್ರೆ ಇದು ಲೈಟ್ ಹೌಸ್ಗೆ ಎಂಟ್ರಿ ಗೇಟ್ ಓಪನ್ ಇದೆ. ಓಕೆ, ಲೈಟ್ ಹೌಸ್ ಎಂಟ್ರಿ ಫೀ ಇದೆ ಗೈಸ್. ಅಡಲ್ಟಿಗೆ 10 ರೂಪೀಸ್ ಇದೆ. ವಿಡಿಯೋ ಅಥವಾ ಕ್ಯಾಮ್ರಲ್ಲಿ ವಿಡಿಯೋ ಮಾಡಬೇಕು ಅಂದರೆ ಸೊ ಮೊಬೈಲ್ ಫೋಟೋಗ್ರಫಿಗೆ 25 ರೂಪೀಸ್. ಓನ್ಲಿ 5 ಮಿನಿಟ್ಸ್ ಟು 10 ಮಿನಿಟ್ಸ್ ಮೇಲೆಗಡೆ ಹೋಗ್ಬೋದು ಅಷ್ಟೇ ನೀವು. ನಮಗೆ 40 ರೂಪೀಸ್ ಚಾರ್ಜ್ ಮಾಡಿದ್ರು. ಸೊ ಮೊಬೈಲ್ ಕ್ಯಾಮ್ರಾ ವೀಡಿಯೋ ಇದು ಮಾಡೋದಕ್ಕೆ, ಮತ್ತು 2 ಅಡಲ್ಟ್ಸ್ 10 ರೂಪೀಸ್. ಸೊ ನಿಮ್ಮದು ಸ್ಲಿಪ್ಪರ್ಸ್ನೆಲ್ಲ ಇಲ್ಲೇ ಬಿಡಬೇಕು, ಮೇಲೆ ಹಾಕೊಂಡು ಹೋಗಂಗಿಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿಂದ ಸ್ಟೇರ್ ಸ್ಟಾರ್ಟ್ ಆಗುತ್ತೆ. ಸೊ ಲಿವಿಂಗ್ ಫುಟ್ವೇರ್ಸ್ ಹಿಯರ್. ಸೊ ಗೈಸ್ ನೋಡಿ, ಫೈನಲಿ ಮೇಲೆ ಬಂದಿದ್ದೀರಿ. ಬೀಚ್ ಕಾಣ್ತಾ ಇದೆ ಈ ಕಡೆ ನೋಡಿ. ಇದು ಫ್ರೆಶ್ ವಾಟರ್, ಇದು ಸಿ.
ಎರಡು ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇದೆ ಅಲ್ಲಿ. ಸೊ ಹ್ಯಾಂಗಿಂಗ್ ಬ್ರಿಡ್ಜ್ ಇರೋ ಬಗ್ಗೆ ಗೊತ್ತಿರಲಿಲ್ಲ, ಅಲ್ಲಿಗೂ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ವಿ ಹ್ಯಾವ್ ಪ್ಲೆಂಟಿ ಆಫ್ ಟೈಮ್, ತುಂಬ ಟೈಮ್ ಇದೆ ನಮ್ಮ ಹತ್ರ ಇವತ್ತು. ವ್ಯೂ ನೋಡಿ ಗೈಸ್, ಸೂಪರ್ಬ್ ಆಗಿದೆ. ಇಟ್ಸ್ ಬ್ಯೂಟಿಫುಲ್ ವ್ಯೂ ನೋಡಿ. ಇದೆ ಲೈಟು, ಇದು ಬಟ್ಟೆ ಹಾಕಿದ್ದಾರೆ. ಸೊ ಲೈಟ್ ಒಳಗಡೆಯಿಂದ ಬೀಳಿದಾಗ ಈ ಬಟ್ಟೆಯಿಂದನೇ ರಿಫ್ಲೆಕ್ಷನ್ಗೆ ಕಾಣುತ್ತೆ ಅಷ್ಟು ದೂರಕ್ಕೆ. ಸೊ ಈ ವ್ಯೂ ನೋಡೋಕ್ಕೋಸ್ಕರನೇ ಗೈಸ್ ಇಷ್ಟು ಕಷ್ಟ ಬಿದ್ದು ಬಂದಿದ್ದು. ನೋಡಿ ಅಲ್ಲಿ ಫೋರ್ಟ್ ಕಾಣ್ತಾ ಇದೆ. ನೋಡಿ ಅಲ್ಲಿ ಗರುಡ ಹಾರ್ತಾ ಇದೆ. ಐ ಹೋಪ್ ಕ್ಯಾಮ್ರಲ್ಲಿ ವಿಸಿಬಲ್ ಇದೆಯೇನೋ. ವ್ಯೂ ನೋಡಿ ಗೈಸ್, ಮಸ್ತ್ ಆಗಿದೆ. ಲೈಟ್ ಹೌಸಿಂದ ವ್ಯೂ ಇದು ಗೈಸ್. ನಾನು ಒಂದೋ ಎರಡೋ ಅಂದ್ಕೊಂಡೆ, ಅಲ್ಲಿ ನೋಡಿ ತುಂಬ ಗರುಡಗಳು ಹಾರಾಡ್ತಾ ಇದೆ ಈ ಕಡೆ. ನೋಡಿ ಅದು ಏನೇನು ಕಾಣ್ತಿದೆ ಅದಷ್ಟು ಗರುಡನೇ. ಈಗಲ್ ತುಂಬ ಕಮ್ಮಿ. ನೋಡಿ ಆ ಹುಡುಗಿ ಏನೋ ರೀಲ್ಸ್ ಮಾಡ್ತಾ ಇದ್ದಾಳೆ. ಇಲ್ಲಿಂದ ವ್ಯೂ ಕಾಣಿಸ್ತಾ ಇದೆ ನೋಡಿ. ಗೈಸ್ ಎಲ್ಲ ಕಂಪ್ಲೀಟ್ ಆಯಿತು. ನೆಕ್ಸ್ಟು ವರ್ಕಳ ಕ್ಲಿಫ್ ಕಡೆ ಹೋಗೋಣ ಅಂತ ಇದ್ದೀವಿ. ಹಾಗೆ ತೋರಿಸಿದ್ದು ಹ್ಯಾಂಗಿಂಗ್ ಬ್ರಿಡ್ಜ್, ಇಫ್ ಇನ್ ಕೇಸ್ ಆಕ್ಸೆಸಬಲ್ ಇದ್ದರೆ ಅಲ್ಲೂ ಹೋಗೋಣ. ಅದಾದಮೇಲೆ ವರ್ಕಳ ಬೀಚ್ ಮತ್ತು ಕ್ಲಿಫ್ ಕಡೆ ಹೋಗೋಣ. ನಮ್ಮ ಜೊತೆ ನೀವು ಬನ್ನಿ, ಲೆಟ್ಸ್ ಎಂಜಾಯ್. ಸೊ ಈ ಪ್ಲೇಸ್ ಮೆನಿ ಆಫ್ ದ ಪೀಪಲ್ ಗೊತ್ತಿದೆಯೋ ಗೊತ್ತಿಲ್ಲ, ಯಾರು ಏನೂ ಗೊತ್ತಿಲ್ಲ. ಬಟ್ ನಮಗಂತೂ ಲೈಟ್ ಹೌಸಿಂದನೇ ಫಸ್ಟ್ ನಾವು ನೋಡಿದ್ದೀವಿ ಈ ಪ್ಲೇಸ್ನ. ಇದಕ್ಕೂ ಎಂಟ್ರಿ ಫೀಸ್ ಏನೂ ಇರಲಿಲ್ಲ. ಸೊ ಜಸ್ಟ್ ಹಾಗೆ ಕ್ಯಾಶುವಲಾಗಿ ವಾಕಿನ್ ಆದ್ವಿ. ಸೊ ಪ್ರೀ ವೆಡ್ಡಿಂಗ್ ಮಾಡ್ಕೊಳ್ಳೋರು ವರ್ಕಳಾಗಿ ಬಂದರೆ ಯು ಕ್ಯಾನ್ ಕಮ್ ಹಿಯರ್ ಫಾರ್ ಅ ಫ್ರೀ ಫೋಟೋ ಶೂಟ್ ಆ್ಯಸ್ ವೆಲ್. ಮ್ಯಾಂಗ್ರೂವ್ಗೆ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ಜಾಗ. ಸೊ ಇದು ಬೋಟಿಂಗ್ ಅವ್ರದ್ದು ಜಾಸ್ತಿ ಯೂಸ್ ಮಾಡ್ತಾರೆ ಅನಿಸುತ್ತೆ ಆ ಕಡೆ ಈ ಕಡೆ. ಲೋಕಲೈಟ್ಸ್ಗಂತಲೇ ಇದೆ ಇದು. ಸೊ ಗೈಸ್, ಫೈನಲಿ ನಾವು ಹೊರಗಾಗಿದ್ದೀವಿ. ಪಾಪನಾಸಂ ಬೀಚ್ ಅಥವಾ ವರ್ಕಳ ಬೀಚ್, ವರ್ಕಳ ಇಂಟರ್ನ್ಯಾಷನಲ್ ಬೀಚ್ ಎಲ್ಲ ಇದ್ದೇನೆ. ಸೊ ನಿಮಗೂ ತೋರಿಸ್ತೀವಿ, ನೋಡಿ ಎಂಜಾಯ್ ಮಾಡಿ. ಡ್ರೆಸ್ ಹೋಗಿ ನಾವು ಆ್ಯಕ್ಚುಲಿ ರೂಮಲ್ಲಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದಿದ್ದು. ಬಿಕಾಸ್ ತುಂಬ ಸೆಕೆ ಅಂತ ಹೇಳಿದೆ ನಿಮಗೆ ಬೆಳಗ್ಗೆನೆ. ಬಿಸಿಲಿದೆ, ತುಂಬ ಟ್ಯಾನ್ ಆಗ್ತೀವಿ ಇಲ್ಲಿ. ಹಾಗೆ ಎಷ್ಟು ಸನ್ಸ್ಕ್ರೀನ್ ಹಚ್ಚಿದ್ರು ಸಾಕಾಗಲ್ಲ. ಸನ್ಸ್ಕ್ರೀನ್ ಹಚ್ಚಿ ನೀವು ಕೈ ನೀವೇ ನೋಡಿಕೊಂಡ್ರೆ ಅದು ಟೋಟಲ್ ಬ್ಲ್ಯಾಕ್ ಆಗಿ ಕಾಣುತ್ತೆ. ನಾನು ಸನ್ಸ್ಕ್ರೀನ್ ಹಾಕಿ ಬೇಜಾರಾಗ್ಬಿಟ್ಟಿದೆ. ಸೊ ಮತ್ತೆ ಹೋಗಿ ಫ್ರೆಶ್ ಅಪ್ ಆಗಿ ನಾವು ಈಗ ಮತ್ತೆ ಸನ್ಸ್ಕ್ರೀನ್ ಹಾಕ್ಕೊಂಡು ಬಂದಿದ್ದೀವಿ. ಸೊ ಬನ್ನಿ ಗೈಸ್, ತೋರಿಸ್ತೀವಿ ಪಾಪನಾಸಂ ಬೀಚ್ ಆರ್ ವರ್ಕಳ ಇಂಟರ್ನ್ಯಾಷನಲ್ ಬೀಚ್. ಸೊ ಇಲ್ಲೆಲ್ಲ ಸಮಾಧಿ ಥರ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಇಲ್ಲಿ ಯಾರ್ಯಾರು ತೀರ್ಕೊಂಡಿರ್ತಾರಲ್ಲ ಅವ್ರಿಗೆಲ್ಲ ಇಲ್ಲಿ ಪಿಂಡ ಪ್ರದಾನ ಅಂತ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಅದೇ ಆಗಿರೋದು, ಹಾಗೇನು ನೋಡಿ. ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಪೂಜೆ ತುಂಬ ಅದರದ್ದೇ ಫೇಮಸ್ಸು. ಸೊ ಇಲ್ಲಿ ನೋಡಿ, ಅವ್ರು ಯಾರೋ ಒಬ್ಬರು ಆಲ್ರೆಡಿ ರಿಚುವಲ್ ಮುಗಿಸ್ಕೊ ಬರ್ತಾ ಇದ್ದಾರೆ. ರಿಚುವಲ್ ಮುಗಿಸಿ ಸ್ನಾನ ಮಾಡಿ ಬೀಚಲ್ಲಿ ಬರ್ತಾ ಇದ್ದಾರೆ. ಸೊ ಆ ಕಡೆ ಎಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ, ನೀವು ಬೇಕಿದ್ರೆ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಸೊ ಈವನ್ ಇವ್ರ್ಸ್ ಕೂಡ ಕೂತಿದ್ದಾರೆ ಲೈಕ್. ಸೊ ಇದು ಬೀಚು, ಇಲ್ಲೇನಷ್ಟು ಫಾರಿನರ್ಸ್ ಇಲ್ಲ ನೋಡಿ. ಅದು ಕ್ಲಿಫು, ವರ್ಕಳ ಕ್ಲಿಫು, ಅಷ್ಟು ದೂರ ಕಾಣ್ತಾ ಇದೆಯಲ್ಲ ಅದೇ ಕ್ಲಿಫು. ಬನ್ನಿ ನೆಕ್ಸ್ಟ್ ನಾವು ಕ್ಲಿಫ್ಗೆ ಹೋಗ್ಬಿಡೋಣ. ಬಿಕಾಸ್ ನಾವು ಬೀಚಲ್ಲಿ ಏನು ಆಟ ಆಡ್ತಿಲ್ಲ. ಇಲ್ಲಿ ನಿಮಗೆ ಎಲ್ಲ ಥರದ ಬೀಚ್ ಆ್ಯಕ್ಟಿವಿಟೀಸ್ ಲೈಕ್ ಬನಾನಾ ರೈಡ್ ಆಗಲಿ ಮತ್ತು ಬೇರೆ ಥರ ಬೋಟ್ ರೈಡ್ಸ್ ಆಗಲಿ ಎಲ್ಲ ಅವೈಲೇಬಲ್ ಇದೆ. ನೀವು ಕೌಂಟ್ರಲ್ಲಿ ಹೋಗಿ ಟಿಕೆಟ್ಸ್ ತೊಗೋಬೋದು, ಕೇಳ್ಕೊಂಡು ತೊಗೋಬೋದು.
ಬೇರೆ ಬೀಚಸ್ ಎಲ್ಲ ನಮಗೆ ಯಾವುದೋ ಆ್ಯಕ್ಟಿವಿಟೀಸ್ ಕಾಣಿಸ್ಕೊಂಡಿಲ್ಲ, ಬಟ್ ಈ ಬೀಚಸಲ್ಲಿ ಆ್ಯಕ್ಟಿವಿಟಿ ಇದೆ. ಸೊ ದ್ಯಾಟ್ ಈಸ್ ಒನ್ ಆಫ್ ಡಿಫ್ರೆಂಟ್ ಥಿಂಗ್ ವಿ ಸಾ. ಗೈಸ್, ವರ್ಕಲ ಕ್ಲಿಫ್ ರೀಚ್ ಆದ್ವಿ. ಸೊ ನೋಡ್ತಾ ಇದ್ದೀರಾ, ಕ್ಲಿಫ್ ಮೇಲೆ ಇದ್ದೀರಿ. ನಿಮಗೂ ತೋರಿಸ್ತೀವಿ, ವ್ಯೂ ನೋಡಿ, ಎಂಜಾಯ್ ಮಾಡಿ. ಬುದ್ಧ ಬಾರ್ ಕೆಫೆ, ಒನ್ ಆಫ್ ದ ಫೇಮಸ್ ಕೆಫೆ ಈ ಕಡೆ. ಇದು ಗಾಡ್ಸ್ ಓನ್ ಕಂಟ್ರಿ ಕಿಚನು. ಡಾರ್ಜಿಲಿಂಗ್ ಕೆಫೆ ನಿನ್ನೆ ನಾವು ಹೋಗಿದ್ವಲ್ಲ ಅದೆಲ್ಲ ಒನ್ ಆಫ್ ದ ಫೇಮಸ್ ಕೆಫೇಸು. ಹಾಗೆ ಇಟಾಲಿಯಾನೋ ಕೆಫೆ ಕೂಡ ಫೇಮಸ್ ಕೆಫೆ ಇಲ್ಲೆಲ್ಲ. ನಾರ್ತ್ ಕ್ಲಿಫ್ ನೋಡಿ, ಒಂದು ವಿಡಿಯೋ ತೋರಿಸ್ತೀನಿ. ಅಲೋ ಇಲ್ಲ ಅನ್ಕೋತೀನಿ, ಬಟ್ ಸ್ಟಿಲ್ ವಾವ್. ನೋಡಿ, ಇದು ಕ್ಲಿಫ್ ಮೇಲೆಯಿಂದ ವ್ಯೂ ಇದು. ನೋಡಿ ಗೈಸ್, ಕ್ಲಿಫ್ ಮತ್ತೆ ಫುಲ್ ಫಾರಿನರ್ಸ್. ಕ್ಲಿಫ್ ಮೇಲಿಂದ ವ್ಯೂ ಮಾತ್ರ ಸೂಪರ್ ಆಗಿದೆ. God's own country kitchen. Even this is one of the famous. ಇದು ನಮ್ಮ ಡೇ 3 ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.